ಸರ್ ಮಾತಾಡಿ. ಎಸ್ ಕೇಳಿಸ್ತಾ ಮಾತಾಡಿ. ನೋಡಿ, ಒಂದು ರಾಜಕೀಯ ಪಕ್ಷ, ಅದರಲ್ಲೂ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಇವೆಲ್ಲ ರೊಟೀನ್ ಎಕ್ಸರ್ಸೈಸಸ್. ಓಕೆ, ನಮ್ಮ ಹೈಕಮಾಂಡ್ ಅನ್ನು ಎಲ್ಲ ಸರ್ಕಾರ ನಾವು ನುಡಿದಂತೆ ನಡೀಬೇಕು. ಆಮೇಲೆ ಏನೆಲ್ಲ ಕೋರ್ಸ್ ಕರೆಕ್ಷನ್ಸ್ ಇದೆ ಆ ಕೋರ್ಸ್ ಕರೆಕ್ಷನ್ಸ್ ಮಾಡುವ ಇದೊಂದು ಒಂದು ಎಕ್ಸರ್ಸೈಸ್ ಅಷ್ಟೇ. ಪ್ರತಿಯೊಂದು ಸರ್ಕಾರಕ್ಕೂ 1 ವರ್ಷ ಆದ್ಮೇಲೆ ನಾವು ನಾರ್ಮಲಿ ಮಾಡ್ತೀವಿ. ಆದ್ರೆ ಪಾರ್ಲಿಮೆಂಟ್ ಚುನಾವಣೆ ಇದ್ದಿದ್ದ ಕಾರಣ ನಾವೇನು ಮಾಡಿರ್ಲಿಲ್ಲ. ಇದು ಯಾವ ಸರ್ಕಾರದ ಇದಲ್ಲ, ಇದು ಪ್ರತಿಯೊಂದು ಮಿನಿಸ್ಟರ್ಸ್ ಏನಿದ್ದಾರೆ ಆ ಲಾಸ್ಟ್ ಟೈಮ್ ಬಂದು ಹೋದಾಗ ಸ್ವಲ್ಪ ಜನ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಪಾರ್ಟಿಯವರು ಸ್ವಲ್ಪ ತಾಳ್ಮೇಲೆ ಇದು ಒಂದು ಸಿನರ್ಜಿ ಏನ್ ಹೇಳ್ತೀವಿ ಗವರ್ನಮೆಂಟ್ ಅಂಡ್ ಪಾರ್ಟಿಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದಾಗ ಅದನ್ನ ಸರಿಪಡಿಸುವ ಒಂದು ಎಕ್ಸರ್ಸೈಸ್ ಅಷ್ಟೇ. ನೀವು ಜಾಸ್ತಿ ಅದೇನೋ ಆಗಿದೆ ಇದೇನೋ ಆಗಿದೆ ಅಂತ ಏನಿಲ್ಲ. ಆ ಮಿನಿಸ್ಟರ್ಸ್ ಜೊತೆ ಮಾತಾಡಿ ನೀವು ನಿಮ್ ಮೇಲೆ ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ಇದಾವೆ, ಅದನ್ನೆಲ್ಲ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ. ಆಮೇಲೆ ಬರೀ ಡೋಂಟ್ ಸ್ಟಿಕ್ ಆನ್ ಟು ಯುವರ್ ಓನ್ ಕಾನ್ಸ್ಟಿಟ್ಯೂನ್ಸಿ, ಡೋಂಟ್ ಸ್ಟಿಕ್ ಆನ್ ಟು ಯುವರ್ ಓನ್ ಡಿಸ್ಟ್ರಿಕ್ಟ್. ನೀವು ಮಂತ್ರಿ ಇಡೀ ಸ್ಟೇಟ್ಗೆ ಎಲ್ಲ ಕಡೆ ಸುತ್ತಾಡಿ ಅಂತ ಹೇಳಿ ಒಂದು ಅವ್ರಿಗೆ ಸಲಹೆ ಸೂಚನೆಗಳು ಕೊಡೋದು ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ನಾರ್ಮಲ್ ಆಗಿದೆ. ಆಮೇಲೆ ಯಾವ ಮುಖ್ಯಮಂತ್ರಿಗಳಿಗೂ ಬೇಸ್ ಇವೆಲ್ಲ ಯಾವುದೂ ಇಲ್ಲ. ಮುಖ್ಯಮಂತ್ರಿಗೂ ಈ ಮೂಡ ಸ್ಕ್ಯಾಂಪ್ ಏನ್ ಸಂಬಂಧ ಅಲ್ವಾ? ಸೊ ಯಾವ್ದು ಇಲ್ಲ ಇದರಲ್ಲಿ. ಹಂಗಾದ್ರೆ ಪ್ರತಿಯೊಬ್ರು ಲ್ಯಾಂಡ್ ಕ್ರೂಸರ್ ಒಂದ್ 30-40 ವರ್ಷದಿಂದ ಯಾವ್ಯಾವ ಲ್ಯಾಂಡ್ ಕ್ರೂಸರ್ ನೀವು ಸೈಟ್ ಕೊಟ್ಟಿದ್ರೆ ಅವೆಲ್ಲ ಅಕ್ರಮಗಳೇ. ಸೊ ಎಲ್ಲರನ್ನು ತಗೊಂಡು ಜೈಲ್ ಹಾಕ್ತೀರ. ಹಾಗಾದ್ರೆ ಯಾವ್ಯಾವ ಲ್ಯಾಂಡ್ ಕ್ರೂಸರ್ ಸೈಟ್ ಕೊಟ್ಟಿದ್ದೀರೋ ಸರ್ ಅದಕ್ಕೆ ಬರೋಣ. ಮೂಡ ವಿಚಾರಕ್ಕೆ ಬರೋಣ. ಈಗ ವಿತ್ ರಿಗಾರ್ಡ್ ಟು ದ ಪರ್ಫಾರ್ಮೆನ್ಸ್ ಆಫ್ ದ ಮಿನಿಸ್ಟರ್ಸ್ ಏನು ಇವತ್ತು ಪ್ರಕಾಶ್ ಕಾಂಗ್ರೆಸ್ ಗವರ್ನಮೆಂಟ್ ಏನ್ ನಡೀತಾ ಇದೆ ಅಂತ ಒಂದು ನಮ್ಮ ಕೇಂದ್ರೀಯ ನಾಯಕರಿಗೆ ಹಕ್ಕಿಲ್ವಾ? ಒಂದು ಸಲಹೆ ಸೂಚನೆಗಳು ಕೂಡ ಹಕ್ಕಿಲ್ವಾ? ಸರ್ಕಾರ ಅಲ್ಲ ಹಕ್ಕಿಲ್ಲ ಅಂತಲ್ಲ. ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ನಾವು ಡ್ರಾಪ್ ಮಾಡ್ಬೇಕಾಗುತ್ತೆ ಅಂತಕ್ಕಂತ ಒಂದು ಕಾಶನ್ ಹೇಗೆ, ಯಾಕೆ? ರೂಟೀನ್ ಆಗಿರುತ್ತೆ. 1.5 ವರ್ಷ 2 ವರ್ಷ ಕಂಪ್ಲೀಟ್ ಆದ್ಮೇಲೆ ಯಾರ್ಯಾರು ಸ್ವಲ್ಪ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕಾಗುತ್ತೆ. ಅದ್ರ ಅನುಸಾರವಾಗಿ ಒಂದು 6 ಜನ 8 ಜನನು ಅದೇನು ದೊಡ್ಡ ಸಂಗತಿನ? ಕಳೆದ ಬಿಜೆಪಿ ಸರ್ಕಾರ ಏನು ಮಾಡಿಲ್ಲ. ಇವು ಎಷ್ಟು ಜನ ಸಿಎಂ ರಿಪ್ಲೇಸ್ ಮಾಡಿದ್ರು, ಎಷ್ಟು ಜನ ಡಿಸಿಎಂ ರಿಪ್ಲೇಸ್ ಮಾಡಿದ್ರು, ಎಷ್ಟು ಜನ ಮಂತ್ರಿಗಳು ರಿಪ್ಲೇಸ್ ಮಾಡಿದ್ರು. ಸರ್ ಬಿಜೆಪಿ ಸರ್ಕಾರ ಆ ರೀತಿ ಮಾಡಿದ್ರಿಂದಲೇ ಅವರು ದಿನೇ ಅವರ ಒಂದು ಇದನ್ನು ಕಳ್ಕೊಂಡ್ರು. ಅವರೆಲ್ಲ ಸೋತರು ಜನರ ಮುಂದೆ. ಅವರ ಒಂದು ಜನಾಭಿಪ್ರಾಯ, ಅವರ ಜನಾದೇಶ ಬಹಳ ಜನರು ಅವ್ರಿಗೆ ಸರಿಯಾದಂತ ಒಂದು ತಿರುಗೇಟ್ ಕೊಟ್ರು. ನೀವು ಹಾಗೆ ಆಗ್ಬೇಕೇನು? ಈಗ ನರೇಂದ್ರ ಮೋದಿ ಮೌಲ್ಯಮಾನ ಮಾಡಿಲ್ವಾ? ಬಿಜೆಪಿ ಮಂತ್ರಿಗಳೆಲ್ಲ ಲೈನ್ ಕೂರಿಸ್ಬಿಟ್ಟು ಎಲ್ಲ ಹೇಳಲ್ವಾ? ಅದೇ ರೀತಿ ನಮ್ದ್ರಲ್ಲೂ ಮಾಡ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಒಂದ್ ಒಳ್ಳೆ ಶಾಸನ ಇದು ಒಂದ್ ಒಳ್ಳೆ ಗವರ್ನಮೆಂಟ್ ಕೊಡಬೇಕು. ಅದಕ್ಕೆ ಏನೇನ್ ಬೇಕೋ ಪರ್ಫಾರ್ಮೆನ್ಸ್ ಒಂದು ನ್ಯೂಟ್ರಲ್ ಆಗಿ ಇವರೆಲ್ಲ ಬಂದು ಮೌಲ್ಯಮಾನ ಮಾಡಿದ್ದಾರೆ. ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದ್ರಾಗ ಏನ್ ತಪ್ಪಿದೆ? ಕರ್ನಾಟಕ ಕನ್ನಡಿಗರು ಒಳ್ಳೆದಾಗಿ ಅವ್ರು ಹೇಳ್ತಾ ಇದಾರೆ, ಅದ್ರಲ್ಲಿ ಏನ್ ತಪ್ಪಿದೆ? ಸರಿ ಮಾಡ್ಕೊಳ್ಳಿ, ಓಕೆ ಬೂಸ್ಟ್ ಮಾಡೋಕ್ ಬಂದಿದೆ, ಖಂಡಿತವಾಗ್ಲೂ ಓಕೆ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಕ್ಲಾಸ್ ತಗೊಂಡಿದಾರಲ್ವಾ, ಅಂದ್ರೆ ಈಗ ನಾಗೇಂದ್ರ ಅವರ ವಿಷಯದಲ್ಲಿ ನೋಡೋದಾದ್ರೆ ಏನಾಯ್ತು? ನಾಗೇಂದ್ರ ಅವರು ಮತ್ತೆ ಇದು